ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ತಡ ಮಾಡೋದು ಬೇಡ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಹೌದು, ನೈಕಾ, ಹ್ಯೂಜ್ ನೈಕಾ ಹಾಲ್. ಸರಿ, ಮತ್ತೆ ಶುರು ಮಾಡೋಣ ಬನ್ನಿ. ಮತ್ತೆ ಇದು ಫಸ್ಟ್ ರ್ಯಾಪರು. ಇದರಲ್ಲಿ 4 ಇದೆ. ಫಸ್ಟ್ ಒನ್ ಬಂದುಬಿಟ್ಟು ಫೀಲ್ ಗುಡ್ ಕ್ಲಬ್ ಅಂತ ಕಾಣಿಸ್ತಲ್ಲ, ಆ್ಯಕ್ಚುಲಿ ಅದು ಲೈಟ್ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ. ಇದು ಮಿನಿ ಫೇಸ್ ಸ್ಕ್ರಬ್ಬರು. ಇದು ತುಂಬ ಸಾಫ್ಟಾಗಿದೆ, ಬೇಬಿ ಪಿಂಕ್ ಕಲರಲ್ಲಿದೆ. ಇದನ್ನು ಆರಾಮ್ಸೆ ಫಿಂಗರ್ಗೆ ಪ್ಲೇಸ್ ಮಾಡಿ ನಾವು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ನ ಸ್ಕ್ರಬ್ ಮಾಡಿಕೊಂಡು ರಿಮೂವ್ ಮಾಡ್ಬೋದು. ನಾನು ಫಸ್ಟ್ ಟೈಮ್ ಪರ್ಚೇಸ್ ಮಾಡಿರೋದು ಆ್ಯಕ್ಚುಲಿ ಇದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಮಿನಿ ಐ ಶ್ಯಾಡೋ ಪ್ಯಾಲೆಟು ನೈಕಾ ಅವ್ರದ್ದು. ಟ್ರಾವೆಲ್ ಫ್ರೆಂಡ್ಲಿ ಆಗಿದೆ. ಹಾಗೆ ಇದರಲ್ಲಿ 4 ಕಲರ್ ಇದೆ. ಸೊ ಬ್ಲ್ಯಾಕು ಮತ್ತು ಶಿಮ್ಮರ್ ಇದೆ, ಬ್ರೌನ್ ಇದೆ, ಲೈಟ್ ಸ್ಕಿನ್ ಕಲರ್ ಇದೆ. ಈ 4 ಕಲರ್ನ ಯೂಸ್ ಮಾಡಿಬಿಟ್ಟು ಆ್ಯಕ್ಚುಲಿ ನಾವು ನೀಟಾಗಿ ಮಿನಿಮಲ್ ಐ ಮೇಕಪ್ನ ಮಾಡ್ಬೋದು, ನ್ಯಾಚುರಲ್ ಲುಕ್ನ ಕ್ರಿಯೇಟ್ ಮಾಡ್ಬೋದು. ಅದರಿಂದ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ನೆಕ್ಸ್ಟ್ ಬಂದುಬಿಟ್ಟು ಫೇಸಸ್ ಕೆನಡಾ ಅವ್ರದ್ದು 3-in-1 ಆಲ್ ಡೇ ಹೈಡ್ರಾ ಮ್ಯಾಟ್ ಫೌಂಡೇಶನು. ಶೇಡ್ ಬಂದ್ಬಿಟ್ಟು ವಾರ್ಮ್ ಸ್ಯಾಂಡ್ ತೊಗೊಂಡಿದ್ದೀನಿ. ಇದು ತುಂಬ ಡಾರ್ಕರ್ ಶೇಡ್ ತೊಗೊಂಡಿದ್ದೀನಿ. ಇದರಿಂದ ಒಂದು ಸೀಕ್ರೆಟ್ ಇದೆ, ಅದು ನನ್ನ ಕಸಿನ್ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಅವ್ರು ಹೇಳ್ಕೊಟ್ಟಿದ್ದು. ಸೊ ಅದನ್ನು ನೆಕ್ಸ್ಟು ವೀಡಿಯೋದಲ್ಲಿ ನಾನು ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯೂಟಾಗಿರೋ ಶಾರ್ಪ್ನರು ಮಾರ್ಸ್ ಅವ್ರದ್ದು. ಇದರಲ್ಲಿ 2 ಸೈಜಲ್ಲಿ ಅವೈಲಬಲ್ ಇದೆ, ಒಂದು ಬಿಗ್ ಸೈಜು, ಒಂದು ಸ್ಮಾಲ್ ಸೈಜು. ಲಿಪ್ಸ್ಟಿಕ್ ಆಗಿರ್ಬೋದು, ಐಬ್ರೋ ಪೆನ್ಸಿಲ್ ಆಗಿರ್ಬೋದು, ಕಾಜಲ್ ಆಗಿರ್ಬೋದು, ಲಿಪ್ ಲೈನರ್ ಎಲ್ಲನೂ ಶಾಪ್ ಮಾಡೋಕ್ಕೆ ನನಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಅರೌಂಡ್ 50 ರುಪೀಸ್ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ಆ್ಯಕ್ಚುಲಿ ನಾನು ಒರಿಜಿನಲ್ ವಾಯ್ಸ್ನ ವಿಡಿಯೋದಲ್ಲಿ ಮಾಡಿದ್ದೆ. ಎದುರುಗಡೆ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ತುಂಬ ಸೌಂಡ್ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಮಾತ್ರ ಅವ್ರದ್ದು ಹೇರ್ ಸ್ಕಾಲ್ಪ್ ಮಸಾಜರ್ ತೊಗೊಂಡಿದ್ದೀನಿ. ಮಸಾಜ್ ಮಾಡೋದ್ರಿಂದ ನಾವು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ. ಬಿಫೋರ್ ಸ್ಲೀಪ್ ಇದನ್ನು ಮಸಾಜ್ ಮಾಡೋದ್ರಿಂದ ನಮಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಇದು ಡ್ರೈ ಯೂಸೇಜ್ ಮಾಡ್ಬೋದು. ಹಾಗೆ ಸಿರಮು ಇಲ್ಲ ಆಯಿಲ್ ಅಪ್ಲಿಕೇಶನ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಪ್ರೀ ಶವರ್ 2 ಮಿನಿಟ್ಸ್ ಬಿಫೋರ್ ಶವರ್ಗೆ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಡ್ಯೂರಿಂಗ್ ಶವರ್ ಕೂಡ ಶಾಂಪೂ ಮಾಡಬೇಕಾದ್ರೆ ನೀಟಾಗಿ ಕ್ಲೆನ್ಸ್ ಆಗುತ್ತೆ, ಏನಾದರೂ ಡರ್ಟ್ ಇದ್ದರೆ ರಿಮೂವ್ ಆಗುತ್ತೆ. ಹಾಗೆ ಎಕ್ಸ್ಫೋಲಿಯೇಟ್ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಆಲ್ರೆಡಿ ನಾನು ಈ ಬಾಕ್ಸ್ನ ಓಪನ್ ಮಾಡಿದ್ದೀನಿ. ಯಾಕಂದರೆ ಇದರಲ್ಲಿ ನಮಗೆ ಎಲ್ಲಿ ಮೋಸ ಆಗುತ್ತೆ ಅಂದರೆ ಇದರಲ್ಲೇ ಮೋಸ ಆಗೋದು. ಯಾಕಂದರೆ ನಾವು ಲಿಪ್ಸ್ಟಿಕ್ನ ಪರ್ಚೇಸ್ ಮಾಡ್ತೀವಿ, ಮೇ ಬಿ ಅದು ಒಡೆದೋಗಿರೋದು ಬಂದುಬಿಟ್ಟಿರುತ್ತೆ. ಅದಕ್ಕೆ ನಾನು ಇದನ್ನು ಫಸ್ಟು ಓಪನ್ ಮಾಡಿ ನೋಡಿದ್ದೆ. ಇದು ಬಂದುಬಿಟ್ಟು ನೈಕಾ ಅವ್ರದ್ದು ತುಂಬ ಚೆನ್ನಾಗಿದೆ ಲಿಪ್ಸ್ಟಿಕ್ಕು. ನ್ಯೂಡ್ ಕಲರ್ ತೊಗೊಂಡಿದ್ದೀನಿ ನಾನು. ಶೇಡ್ ಬಂದುಬಿಟ್ಟು ಹಿಟ್ಸ್ ಡಿಫ್ರೆಂಟ್ ಅಂತ ಶೇಡು ನೋಡ್ತಾ ಇದ್ದೀರಲ್ಲ. ನನ್ನ ಹ್ಯಾಂಡ್ ತುಂಬ ಡಾರ್ಕ್ ಆಗಿರೋದ್ರಿಂದ ಲೈಟ್ ಅನ್ನಿಸ್ತಿದೆ, ಬಟ್ ಲಿಪ್ಸ್ ಮೇಲೆ ಇದು ನ್ಯಾಚುರಲ್ ಲುಕ್ ಕೊಡುತ್ತೆ. ಹಾಗೆ ಸೇಮ್ ಲಿಪ್ ಕಲರ್ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಾಜಲ್ ಐಲೈನರ್. ಇದು ಮಿಸ್ ಕ್ಲೇರ್ ಅವ್ರದ್ದು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ಯಾಕಂದರೆ ನನ್ನ ಹತ್ರ ಮೊದಲೇ ಒಂದಿತ್ತು, ಅದು ತುಂಬ ಸ್ಮರ್ಜ್ ಆಗ್ತಾಯಿತ್ತು. ಹಾಗೆ ಒಂದು 1/2 ಅವರಲ್ಲಿ ವೈಪ್ ಕೂಡ ಆಗಿಬಿಡ್ತಾಯಿತ್ತು ಅಂತ ಹೇಳಿಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ನನ್ನ ಕೋ ಆರ್ಟಿಸ್ಟ್ ಒಬ್ಬರು ಹೇಳಿದರು ಇದನ್ನು ತಗೋ ಅಂತ, ಅದಕ್ಕೆ ತೊಗೊಂಡೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಏನೂ ಇಲ್ಲ, ತುಂಬ ಕವರ್ ಮಾತ್ರ ದೊಡ್ಡದಾಗಿದೆ, ಅದರಲ್ಲಿ ಏನೂ ಇಲ್ಲ ಅಂದ್ಕೊಂಡಿದ್ದೆ. ಬಟ್ ಒಂದು ಪೆನ್ಸಿಲ್ ಹಾಕಿ ಕೊಟ್ಟಿದ್ದಾರೆ. ಏನು ಪೆನ್ಸಿಲ್ ಅಂದರೆ ಸ್ವಿಸ್ ಬ್ಯೂಟಿ ಅವ್ರದ್ದು ಐಬ್ರೋ ಪೆನ್ಸಿಲು. ಸೊ ನಾನು ತೊಗೊಂಡಿರೋದು ಬ್ರೌನ್ ಕಲರು. ಹಾಗೆ ಇದರಲ್ಲಿ ಬ್ರಷ್ ಕೂಡ ಇದೆ. ಬ್ರೌನ್ ಕಲರ್ ಯಾಕೆ ತೊಗೊಂಡೆ ಅಂದರೆ ನಮ್ಮದು ಐಬ್ರೋ ಬಂದುಬಿಟ್ಟು ಬ್ರೌನ್ ಪ್ಲಸ್ ಬ್ಲ್ಯಾಕ್ ಮಿಕ್ಸಲ್ಲಿರುತ್ತೆ. ಸೊ ನಾವು ಬ್ರೌನ್ ಹಾಕೋದ್ರಿಂದ ನ್ಯಾಚುರಲ್ ಲುಕ್ ಕಾಣಿಸುತ್ತೆ. ಅದೇ ಬ್ಲ್ಯಾಕ್ ಯೂಸ್ ಮಾಡಿದ್ರೆ ಆಬ್ವಿಯಸ್ಲಿ ಅದು ಆರ್ಟಿಫಿಷಿಯಲ್ ಥರ ಕಾಣಿಸುತ್ತೆ. ಸೊ ಅದಕ್ಕೆ ನಾನೇನು ಮಾಡಿದೆ, ಬ್ರೌನ್ ಕಲರ್ನ ಆರ್ಡರ್ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ತುಂಬ ಕಾಸ್ಟ್ಲಿಯೆಸ್ಟ್ ಪರ್ಚೇಸ್ ನಂದು ಸ್ವಿಸ್ ಬ್ಯೂಟಿ ಅವ್ರದ್ದು ಮೇಕಪ್ ಬ್ರಷ್ ಸೆಟ್ಟು.
ಇದರಲ್ಲಿ 6 ಬ್ರಷ್ ಏನೋ ಇದೆ. ಸೊ ಇದು ಅರೌಂಡ್ ನನಗೆ ಒಂದು 550 530 ಏನೋ ಬಿತ್ತು ಅಷ್ಟೇ. ಒರಿಜಿನಲ್ ಪ್ರೈಸ್ ಜಾಸ್ತಿ ಇದೆ, 700 900 ಏನೋ ಇದೆ. ಸೊ ಪೌಡರ್ ಬ್ರಷ್ ಒಂದೇ ಪ್ರೈಸು 250 280 ಏನೋ ಇತ್ತು. ಸೊ 2 ಸಾಕು ಅನ್ನೋ ಅಷ್ಟರಲ್ಲಿ ಎರಡೂ ಸೇಮ್ 250 280 ಕೊಟ್ಟು 500 ಆಗುತ್ತೆ 2 ತೊಗೊಳಕ್ಕೆ. ಯಾಕೆ ಅದೇ 500ಗೆ ನಾನು 6 ಬ್ರಷ್ನ ತೊಗೊಳ್ಬಾರ್ದು, ಹೇಗೋ ನಾನು ಮೇಕಪ್ ನಾನೇ ಮಾಡ್ಕೋತೀನಿ ಇತ್ತೀಚೆಗೆ ಅಂತ ಹೇಳ್ಬಿಟ್ಟು ನನಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ತುಂಬಾ ಯೋಚನೆ ಮಾಡಿ ತೊಗೊಳ್ಳ ಬೇಡವಾ ಅಂತ ಯೋಚನೆ ಮಾಡಿ ವರ್ತ್ ಅಂತ ಅನಿಸಿರೋದಕ್ಕೆ ತೊಗೊಂಡೆ. ಬಟ್ ಕಮ್ಮಿ ಬಿತ್ತಲ್ಲ, ಖುಷಿ ಆಯಿತು ತೊಗೊಂಡು. ಈವನ್ ಬರೀ ಬ್ರಷ್ ಮಾತ್ರ ಅಲ್ಲ, ಲಿಪ್ಸ್ಟಿಕ್ಕು ಅರೌಂಡ್ 170 ಸಮಥಿಂಗ್ ಏನೋ ಆಯಿತು. ಹಾಗೆ ಬೈ 1 ಗೆಟ್ 1 ಇರೋದ್ರಿಂದ ನಾನೇನು ಅಂದ್ಕೊಂಡೆ, ಒಂದು ತೊಗೊಂಡ್ರೆ ಒಂದು ಫ್ರೀ ಕೊಡ್ತಾರೆ ಅಂತ ಅಂದ್ಕೊಂಬಿಟ್ಟಿದ್ದೆ. ಆದರೆ ಬಟ್ ತುಂಬ ಒಳ್ಳೆ ಕೆಲಸ ಏನಂದರೆ ಪ್ರೈಸ್ನ ರೆಡ್ಯೂಸ್ ಮಾಡ್ತಾರೆ. ಅಂದರೆ ನಾಟ್ ಆಫರ್ ಪ್ರೈಸ್, ಒರಿಜಿನಲ್ ಪ್ರೈಸ್ನ ರೆಡ್ಯೂಸ್ ಮಾಡಿ ನಮಗೆ ಪ್ರೈಸ್ನ ಅಂದರೆ ಫೈನಲ್ ಪ್ರೈಸ್ ಆಗುತ್ತೆ. ಅದರಿಂದ ವರ್ತ್ ಆಫ್ ಮನಿ ಅಲ್ವಾ ಅಂತ ಹೇಳಿಬಿಟ್ಟು ನಾನು ಪರ್ಚೇಸ್ ಮಾಡಿದ್ದು. ಚೆನ್ನಾಗಿದೆ, ಕ್ಯೂಟಾಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪಿಲಿಗ್ರಿಮ್ ಅವ್ರದ್ದು. ಆ್ಯಕ್ಚುಲಿ ಇದನ್ನು ನಾನು ಪಿಲಿಗ್ರಿಮ್ ಅಪ್ಲಿಕೇಶನಲ್ಲಿ ತೊಗೊಂಡಿದ್ದು, ನೈಕಾಯಿಂದ ಪರ್ಚೇಸ್ ಮಾಡಿದ್ದಲ್ಲ. ಬಟ್ ಏನು ಗೊತ್ತಾ, ನೈಕಾದಲ್ಲಿ ನಾನು ಆ್ಯಡ್ ಮಾಡಿದ್ದೆ ಒಂದು ಪ್ರಾಡಕ್ಟ್ನ, ಪಿಲಿಗ್ರಿಮ್ ಅವ್ರದ್ದು. ಸೇಮ್ ಪ್ರೈಸ್ ಬಂದ್ಬಿಟ್ಟು 305 ಸಮಥಿಂಗ್ ಏನೋ ಇತ್ತು. ನಾನೇನು ಅಂದ್ಕೊಂಡೆ, ಅಲ್ಲೊಂದ್ಸಲಿ ಯಾಕೆ ಚೆಕ್ ಮಾಡ್ಬೋದು, ಬೈ 1 ಗೆಟ್ 1 ಸೇಲ್ ನಡೀತಿದೆಯಲ್ಲ ಅಂತ ಹೇಳಿಬಿಟ್ಟು ಸೇಮ್ ಅಲ್ಲೂ 305 ಆಯಿತು. ನಾನು ಪರ್ಚೇಸ್ ಮಾಡಿದ್ದು ರೋಸ್ಮೆರಿ ಆ್ಯಂಡ್ ಬಯೋಟಿನ್ ಆ್ಯಂಟಿ ಏರ್ ಫಾಲ್ ಶ್ಯಾಂಪು ಅಂತ. ಸೊ ತುಂಬ ರೋಸ್ಮೆರಿ ಎಲ್ಲ ಇರೋದ್ರಿಂದ ಏರ್ ಫಾಲ್ ಆಗೋದು ತುಂಬ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ರಿಸಲ್ಟ್ನ ತುಂಬ ರಿಸರ್ಚ್ ಮಾಡಿ ತೊಗೊಳ್ತಾ ಇರೋದು. ಯಾಕಂದರೆ ಯಾವುದೇ ಪರ್ಚೇಸ್ ಆದ್ರೂ ನಾವು ಅಷ್ಟೇ ರಿಸರ್ಚ್ ಮಾಡಿ ಯೋಚನೆ ಮಾಡಿ ತೊಗೋತೀವಿ. ಸೊ ನಾನು ಈ ಶಾಂಪು ಪರ್ಚೇಸ್ ಮಾಡಿದ್ದಕ್ಕೆ ನನಗೆ ಪ್ರೈಸಾಗಿ ಬಂದಿದ್ದು, ಅಂದರೆ ಗಿಫ್ಟಾಗಿ ಬಂದಿದ್ದು ಬಾಡಿ ಲೋಷನು, ಗ್ಲೋ ಬಾಡಿ ಲೋಷನ್ ವಿತ್ ಕೋಕೋ ಬಟರ್, 48 hours ಲಾಂಗ್ ಲಾಸ್ಟಿಂಗ್ ಮಾಯ್ಶ್ಚರೈಸೇಷನ್ ಅಂತೆ. ಸೊ 400 ml ಏನೋ ಬಂದಿದೆ. ಸೊ ಒಂದು ತೊಗೊಂಡ್ರೆ ಒಂದು ಫ್ರೀ ಇದ್ದಾಗ ಆಬ್ವಿಯಸ್ಲಿ ನಾವು ಯೋಚನೆ ಮಾಡ್ತೀವಿ, ಒಂದು ಪ್ರೈಸಲ್ಲಿ 2 ಬರ್ತಿದೆ ಅಂದರೆ ಯಾಕೆ ತೊಗೋಬಾರ್ದು ಅಂತ ಯೋಚನೆ ಮಾಡ್ತೀವಿ. ಸೊ ಅದರಿಂದ ನಾನು ಪರ್ಚೇಸ್ ಮಾಡಿದೆ. ನಾನು ಇದನ್ನು ಯೂಸ್ ಮಾಡಿ ಇದ್ರ ರಿಸಲ್ಟ್ ಹೇಗಿದೆ, ನಿಜವಾಗ್ಲೂ ವರ್ತ್ ಆಫ್ ಮನಿನ ಅಥವಾ ಇಲ್ಲ ಫೇಕಾಗಿ ಹೇಳ್ತಾರಾ ಅಂತ ಹೇಳಿಬಿಟ್ಟು ನಾನು ಇದನ್ನು ರಿವ್ಯೂ ಮಾಡ್ತೀನಿ ನಿಮಗೆ. ಸೊ ಇದಾಗಿತ್ತು ನನ್ನ ಹ್ಯೂಜ್ ನೈಕಾ ಸೇಲ್ ಹಾಲ್. ಇದು ಇಷ್ಟ ಆಯಿತು ನಿಮಗೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್, ಆರಾಮಾಗಿರಿ.